ಎಲ್ಲರ ಪಕ್ಕದಲ್ಲೂ ಹೆಂಡತಿ ಇದ್ದಾರೆ, ಅದಕ್ಕೆ ಕೈ ಎತ್ತಾಗ್ತಾರೆ. ನನಗೆ ಇರೋ ಒಂದು ಪ್ರಶ್ನೆ ಏನು ಅಂದರೆ, ಹೊರಗಡೆ ನಾವು ಎಷ್ಟು ಪೇಷಂಟ್ ಆಗಿರ್ತೀವಿ, ಬೇರೆ ವ್ಯಕ್ತಿ ಆಗಿರ್ತೀವಿ, ಮನೆ ಒಳಗೆ ಬಂದಾಗ ನಾವು ಯಾಕೆ ಬೇರೆ ವ್ಯಕ್ತಿಗಳಾಗ್ಬಿಡ್ತೀವಿ ಅಂತ. ನೀವು ನಿಮ್ಮ ಬಗ್ಗೆ ಹೇಳ್ತಿದ್ದೀರಾ, ನಿಮ್ಮ ಪತ್ನಿ ಬಗ್ಗೆ ಹೇಳ್ತಿದ್ದೀರಾ? ಸರ್, ಐ ಆಮ್ ರೆಪ್ರೆಸೆಂಟಿಂಗ್ ನಾಟ್ ಮೆನಿ ಪೀಪಲ್. ಅಲ್ಲ ನೋಡಿ, ಹೊರಗಡೆ ಎಲ್ಲ ಕೆಲಸ ಎಲ್ಲ ಮಾಡಿ ಬರ್ತೀವಪ್ಪ, ಮನೆಗೆ ಬಂದಷ್ಟು ದಣದಿರ್ತೀವಿ. ಆ ಮನೆಯವರು ಒಂದು ಸ್ವಲ್ಪ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಆಗ ಹೊರಗಡೆ ಜನರ ಮೇಲೆ ಸಿಡುಕು ಮಾಡದಿರೋದು ಮನೆಗೆ ಬಂದು ಅವೆಲ್ಲ ಮನೆಯವ್ರ ಮೇಲೆ ಹಾಕ್ತೀವಿ. ಇದು ಸಾಮಾನ್ಯವಾಗಿ ಆಗಿರ್ತಕ್ಕಂಥ. ಅದಕ್ಕೆ ನಾವು ಹೇಳೋದು ಧ್ಯಾನ ಮಾಡಬೇಕು. ಧ್ಯಾನ ಪ್ರಾಣಾಯಾಮ ಮಾಡ್ಕೋತಾ ಬಂದರೆ ಅದೇನಾದ್ರೆ ನಾವು ಏನು ಒತ್ತಡ ತೊಗೊಂಡು ಬಂದಿರ್ತೀವಲ್ಲ ಎಲ್ಲ ಕಡೆಯಿಂದ, ಅದಕ್ಕೆಲ್ಲ ಒಂದು ಇತಿಶ್ರೀ ಆಗ್ತದೆ ಮನೆಗೆ ಬಂದ. ಈಗ ಹೊರಗಡೆಯಿಂದ ಬಂದೆಲ್ಲ ಧೂಳಿದ್ಮೇಲೆ ಅದನ್ನೆಲ್ಲ ಒಂದು ಸಲ ಸ್ನಾನ ಮಾಡಿ ಒಂದು ಶವರ್ ಮಾಡಿ ಎಲ್ಲ ಹೋಗೋ ಹಂಗೆ ಆಗಿರ್ತಲ್ಲ, ಫ್ರೆಶ್ ಆಗಿಬಿಡ್ತೀವಿ. ಹಾಗೆ ಎಷ್ಟೋ ಜನ ಮನೆಗೆ ಬಂದ ಮೇಲೆ ಫ್ರೆಶ್ ಆಗೋಕ್ಕೆ ಟೈಮೇ ಸಿಗೋದಿಲ್ಲ. ಒತ್ತಡದಿಂದ ಮೆಂಟಲ್ ಫ್ರೆಶ್ನೆಸ್, ಫಿಸಿಕಲಿ ಫ್ರೆಶ್ ಆಗಿಬಿಡ್ತೀವಿ. ಅದೇನು ಮೆಂಟಲ್ ಫ್ರೆಶ್ನೆಸ್ ಬಂದುಬಿಟ್ರೆ ಒಬ್ರನ್ನೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಹೋಗ್ತದೆ. ಇನ್ನೊಂದೇನು ಅಂತಂದರೆ, ಎಲ್ಲಿ ತುಂಬ ಪ್ರೀತಿ ಇದೆಯೋ ಅಲ್ಲಿ ಕೋಪನೂ ಬರ್ತದೆ. ಫ್ಯಾಂಟಾಸ್ಟಿಕ್. ಅದಕ್ಕೆ ನಿಮ್ಮನ್ನು ತುಂಬ ಪ್ರೀತಿಸಿರೋದ್ರಿಂದ ಪ್ರೀತಿಸೋರು ನಿಮ್ಮ ಮೇಲೆ ಕೋಪಿಸ್ಕೊಂಡೇ ಕೊಡ್ತಾರೆ. ಈಗ ಎಲ್ಲ ಮಕ್ಕಳ ಮೇಲೂ ನೋಡಿ, ಯಾರು ಮಗು ಮೇಲೆ ಹೆಚ್ಚು ರೇಗ್ತಾರೆ ಅಂತಂದರೆ ಅಮ್ಮ. ಹೌದು. ಅಮ್ಮನ ಕೈನಲ್ಲಿ ಬಯಸ್ಕೊಳ್ದೇ ಇರೋ ಬೆಳೆದ ಮಗುನೇ ಇಲ್ಲ ಪ್ರಪಂಚದಲ್ಲಿ. ನಾವು ತುಂಬ ಬಯಸ್ಕೊಂಡಿದ್ದೀವಿ, ಅಮ್ಮನ ಹತ್ರ ಮಾತ್ರ. ಸೊ ಆದ್ದರಿಂದ ಅಮ್ಮ ಯಾಕೆ ಬೈತಾಳೆ ಅಂತಂದರೆ, ಅಮ್ಮನಿಗೆ ಅಷ್ಟು ಆತ್ಮೀಯತೆ, ಪ್ರೇಮ ಇದೆ. ಹಾಗೆ ಪತ್ನಿಯದ್ದು ನಿಮ್ಗೆ ಅನುಭವ ಇರಬೇಕು, ಆ ಅನುಭವ ನಮಗಿಲ್ಲ. ಆದ್ದರಿಂದ ನಿಮ್ಗೆ ಆ ಥರ ಇದ್ದರೆ, ಮನೆಯವ್ರು ಸಿಡುಕು ಮಾಡಿದ್ರೆ ಅದನ್ನು ನೀವು ಸ್ವಾಗತಿಸ್ಬೇಕೇ ಹೊರತು ಅದನ್ನು ಸ್ವೀಕರಿಸ್ಬೇಕು. ಇಲ್ಲ, ನೆಕ್ಸ್ಟ್ ಟೈಮಿಂದ ನಾನು ಈ ನೀವು ಮಾಡಿರೋ ಇವಾಗ ಹೇಳಿರೋಂಥ ವೀಡಿಯೋ ಕ್ಲಿಪ್ನ ಕಟ್ ಮಾಡಿ ಇಟ್ಕೊಂಡು ನನ್ನ ಹೆಂಡತಿ ಜೊತೆ ಜಗಳ ಆಡಿದ ತಕ್ಷಣ ಫಾರ್ವರ್ಡ್ ಮಾಡ್ತೀನಿ. ನಿಮ್ಮೇಲೆ ಪ್ರೀತಿ ಇರೋದಕ್ಕೆ ಕೋಪ ಮಾಡಿ. ಐ ಮೀನ್ ಜೋಕ್ಸ್ ಅಪಾರ್ಟ್, ನಾನು ಯಾಕೆ ಇದನ್ನು ಕೇಳಿದೆ ಅಂದರೆ, ಮೆಂಟಲ್ ಪೀಸ್ ಅನ್ನೋದೇನಿದೆ, ಇಟ್ಸ್ ಬಿಕಮಿಂಗ್ ಅ ಗ್ಲೋಬಲ್ ಟಾಪಿಕ್ ಟುಡೇ. ಯಾಕೆಂದರೆ ಎಲ್ಲೂ ಯಾರಿಗೂ ನೆಮ್ಮದಿಯಾಗಿರೋದಕ್ಕೆ ಅಥವಾ ಪ್ರೈವೇಟ್ ಆಗಿರೋದಕ್ಕೆ ಒಂದು ಜಾಗ ಇಲ್ಲ. ಸೊ ಹಾಗಾಗಿ ಚಿಕ್ಕ ವಯಸ್ಸಿನಿಂದಾನೆ ಸ್ವಲ್ಪ ಆಧ್ಯಾತ್ಮ. ಅದೇ ತುಂಬ ಟೆನ್ಷನ್. ಇವತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳ್ತಾರೆ ಅಂದರೆ, ಬಿಗ್ಗೆಸ್ಟ್ ಚಾಲೆಂಜ್ ಇನ್ ದ ವರ್ಲ್ಡ್ ಇಸ್ ಮೆಂಟಲ್ ಹೆಲ್ತ್ ಇಶ್ಯೂ. ಟೆನ್ಷನ್ ಆಗಿರಲಿ, ಡಿಪ್ರೆಷನ್, ಒಂದು ಕಡೆ ಅಗ್ರೆಷನ್, ಕಡೆ ಕೋಪ, ತಾಪ, ದುಡುಗು, ದುಮ್ಮಾನ ಎಲ್ಲ ಉಂಟಾಗ್ಲಿಕ್ಕೋಸ್ಕರನೇ ಅಧ್ಯಾತ್ಮ. ರವಿಶಂಕರ್ ಆಶ್ರಮ. ನಾನು ಯಾಕೆ ಈ ಪ್ರಶ್ನೆ ಕೇಳಿದರೆ, ನಾನು ಡಾಕ್ಟರ್ ಪೂಜಾ ಜೋಶಿ ಅಂತ ಹೇಳಿ ಮೈಸೂರಿಂದ ಕೇಳಿರೋದು. ಶಾಲೆಯಲ್ಲಿ ಆಧ್ಯಾತ್ಮ ಅನ್ನೋದನ್ನ ಒಂದು ಸಬ್ಜೆಕ್ಟ್ ಆಗಿ ಮಾಡೋದಕ್ಕೆ ಇದಕ್ಕೆ ಸರಿಯಾದ ಸಮಯ ಖಂಡಿತ ಮಾಡಬೇಕು. ಇವಾಗ ನೋಡಿ, ನಾವು ಕಳೆದ 18 ವರ್ಷದಿಂದ ಪ್ರಯತ್ನ ಮಾಡ್ತಾಯಿದ್ವು. ನ್ಯೂಯಾರ್ಕಲ್ಲಿ ಕ್ಲಾಸ್ ರೂಮ್ಸಲ್ಲೆಲ್ಲ ತುಂಬ ವೈಲೆನ್ಸ್ ಇರ್ತದೆ. ಈಗ ಕಳೆದ ವರ್ಷ ನ್ಯೂಯಾರ್ಕ್ನ ಮೇಯರು ಡಿಕ್ಲೇರ್ ಮಾಡಿದ್ರು 5 minutes ಆಫ್ ಬ್ರೀದಿಂಗ್ ಎಕ್ಸಸೈಸ್ ಟು ಬಿ ಮೇಡ್ ಕಂಪಲ್ಸರಿ ಇನ್ ಆಲ್ ದ ಸ್ಕೂಲ್ಸ್. ಅದು ಯಾಕೆ ನಮ್ಮ ಭಾವನೆಗಳು ನಮ್ಮ ಉಸಿರಾಟದೊಂದಿಗೆ ಸೇರಿಕೊಂಡಿರ್ತೀವಿ. ನೀವು ಆ್ಯಕ್ಟರು, ನೀವೆಷ್ಟೋ ಮೂವಿನಲ್ಲಿ ಆ್ಯಕ್ಟ್ ಮಾಡಿದ್ರೆ ಅದರಲ್ಲಿ ಹೇಳ್ತಾರೆ, ಕೋಪ ತೋರಿಸ್ಬೇಕಾದ್ರೆ ಜೋರಾಗಿ ಉಸಿರು ಎಳಿಬೇಕು. ಆಮೇಲೆ ಶಾಂತಿ ತೋರಿಸ್ಬೇಕಾದ್ರೆ ಬೇರೆ ಥರ, ಪ್ರೀತಿ ತೋರಿಸ್ಬೇಕಾದ್ರೆ ನಮ್ಮ ಉಸಿರಿನ ಬಗ್ಗೆ ಉಸಿರಾಟನೇ ಬೇರೆ ಥರ ಇರ್ತದೆ. ಹೀಗೆ ನಮ್ಮ ಪ್ರತಿಯೊಂದು ಮೂಡು ಅಥವಾ ಭಾವನೆ ಜೊತೆಗೆ ನಮ್ಮ ಪ್ರಾಣದ ಸಂಬಂಧ ಇದೆ. ಅದನ್ನು ತಿಳ್ಕೊಂಡು ಈ ಪ್ರಾಣವನ್ನು ಹೇಗೆ ನಾವು ಬದಲಾಯಿಸ್ತಾ, ಹೇಗೆ ನಮ್ಮ ಮೂಡನ್ನು ನಾವು ಬದಲಾಯಿಸ್ಬೋದು ಅನ್ನೋದೇ ಕಲೆ, ಅದೇ ಜೀವನ. ಇದನ್ನು ತಿಳ್ಕೊಂಬಿಟ್ರೆ ನಮ್ಮ ಮನಸ್ಸಿನ ಮೇಲೆ ನಾವು ನಮ್ಮ ಮನಸ್ಸನ್ನು ಹೇಗೆ ನಮ್ಮ ಹತೋಟಿಯಲ್ಲಿ ಇಟ್ಕೋಬೋದು ಅಂತ ಬರ್ತದೆ. ನನಗೆ ತಮ್ಮಲ್ಲಿ ಇಷ್ಟ ಆಗಿದ್ದೇನು ಅಂದರೆ, ನೀವೆಲ್ಲರೂ ಹೇಳ್ಕೊಡುವಂಥದ್ದು ಕೈಂಡ್ನೆಸ್. ವಾಟ್ ಇಸ್ ದ ಪವರ್ ಆಫ್ ಕೈಂಡ್ನೆಸ್? ನೋಡಿ, ಕೈಂಡ್ನೆಸ್ ನೀವು ಮೇಲಿಂದ ಪ್ರಾಕ್ಟೀಸ್ ಮಾಡೋಕ್ಕಾಗೋದಿಲ್ಲ, ಅದು ನಿಮ್ಮ ಸ್ವಭಾವದಿಂದ ಬರುತ್ತೆ.
ನಿಮ್ಮ ಸ್ವಭಾವದಲ್ಲಿ ಇದೆ. ಆದರೆ ನೀವು ಸ್ಟ್ರೆಸ್ಸಲ್ಲಿದ್ದಾಗ, ಟೆನ್ಷನಲ್ಲಿದ್ದಾಗ ನಿಮ್ಮ ಕೈಂಡ್ನೆಸ್ ಹೊರಗೆ ಬರಬೇಕು. ಅವಾಗ ನೀವು ತುಂಬ ಟೆನ್ಷನ್ ಆಗಿದ್ದರೆ ನಿಮ್ಮ ಮಗು ಬಂದು ನಿಮ್ಗೆ ಕೇಳ್ತಾರೆ, ಅಪ್ಪ ಏನು ಮಾಡಿ ಕರ್ಕೊಂಡು ಹೋಗ್ತಾರೆ, ಅದೇ ಸುಮ್ಮನೆ ನಡಿ ಬೈತೀರ. ಅದೇ ನೀವು ಒಳ್ಳೆ ರಿಲ್ಯಾಕ್ಸ್ ಆಗಿದ್ದಾಗ ಮಗು ಬಂದು ಕೇಳಿದ್ರೆ, ಏನು ಚಿನ್ನ, ಏನು ಮಗು, ಏನಪ್ಪ, ಏನು ಮಾಡಿದೆ, ಚೆನ್ನಾಗಿ ಮಾತಾಡ್ತೀರ. ಸೊ ನಮ್ಮ ಮನಸ್ಥಿತಿ ಮೇಲೆ ನಮ್ಮ ಕರುಣೆ ಅಥವಾ ನಮ್ಮ ಸ್ನೇಹ, ನಮ್ಮ ಕುತೂಹಲ ಇವೆಲ್ಲ ಹೊರಗೆ ಹೋಗ್ತದೆ. ಈ ಟೆನ್ಷನಲ್ಲಿ ಇದ್ದವ್ರಿಗೆ ಯಾವ ಥರ ಕುತೂಹಲ, ಅದಕ್ಕೆ ಟೆನ್ಷನಿಂದ ದೂರವಾದರೆ ನಮ್ಮಲ್ಲಿ ಸಹಜವಾಗಿ ಕರುಣೆ ಇರ್ತದೆ, ಸಹಜವಾಗಿ ಪ್ರೀತಿ ಇರ್ತದೆ, ವಿಶ್ವಾಸ ಇರ್ತದೆ, ಸ್ನೇಹ ಇರ್ತದೆ, ಇದೆಲ್ಲ ಸಹಜವಾಗಿದೆ. ಹೇಳಿದ್ವಿ ಏನಂದ್ರೆ ಸೆಲ್ಫಿ ತಗೊಂಡ ಅಲ್ಲಿ ಅದರಲ್ಲಿ ಮಗ್ನರಾಗ್ಬಿಡ್ತೀವಿ ಅಂತ. ಮನುಷ್ಯ ಒಂದು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ಇದೆರಡರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಪ್ರೆಸೆಂಟ್ ಬಗ್ಗೆ ನಾವು ಅಷ್ಟು ಹೆಚ್ಚಾಗಿ ಗಮನನೇ ಕೊಡೋದಿಲ್ಲ. ವಾಟ್ ಇಸ್ ದ ಪವರ್ ಆಫ್ ನೌ? ಎಲ್ಲವೂ ಪ್ರೆಸೆಂಟಲ್ಲೇ ತಾನೇ ಇರೋದು. ಎವ್ರಿಥಿಂಗ್ ಈಸ್ ಇನ್ ದ ನೌ. ಈಗ ನಾವು ಮಾತಾಡೋದು, ನಾವು ಫ್ಯೂಚರ್ ಪ್ಲ್ಯಾನ್ ಮಾಡೋದು ಪ್ರೆಸೆಂಟಲ್ಲೇ ಇದೆ, ಪಾಸ್ಟ್ ಬಗ್ಗೆ ಚಿಂತೆ ಮಾಡೋದು ಪ್ರೆಸೆಂಟಲ್ಲೇ ಇರ್ತದೆ. ಆದರೆ ನಮ್ಮ ಮನಸ್ಸು ವರ್ತಮಾನದಲ್ಲಿ ಬಂದ ಕೂಡಲೇ ಅದರಲ್ಲಿ ಒಳ್ಳೆ ಊರ್ಜಾ ಏನಂತೀವಿ, ಉತ್ಸಾಹ, ಶಕ್ತಿ ಇವೆಲ್ಲ ಮೇಲೆ ಆ್ಯಂಡ್ ಪ್ರೀತಿ ಅನ್ನೋದು ನಮ್ಮೆಲ್ಲರಿಗೂ ಒಂಥರ ನೋವು ಕೊಡುತ್ತೆ, ಸಂತೋಷನೂ ಕೊಡುತ್ತೆ. ಗೊತ್ತಿದ್ದು ನಾವು ಅದನ್ನು ಹುಡುಕೊಂಡು ಹೋಗ್ತೀವಿ. ಈಸ್ ಲವ್ ಇನ್ನೋವೇಟಬಲ್, ಅದನ್ನು ಅನುಭವಿಸದೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಪ್ರೀತಿ ನಮ್ಮ ಸ್ವಭಾವದಲ್ಲಿದೆ. ನೋಡಿ, ಒಂದು ಮಗು ಹುಟ್ಟದ ಕೂಡಲೇ ಅಳುತ್ತದೆ, ಅತ್ತ ಮೇಲೆ ಕಣ್ಣು ಬಿಟ್ಟು ನೋಡ್ತದೆ ಅಮ್ಮನ. ಕಣ್ಣು ತೆಗೆದ ಕೂಡಲೇ ಅದಕ್ಕೆ ಅನುಭವ ಏನು, ಕಣ್ಣಿನ ಪ್ರೀತಿ. ಜೀವನ ಪ್ರೇಮಮಯವಾಗಿ, ಗುಬ್ಬಚ್ಚಿ ನೋಡಿದ್ರು ಆದರೆ ಕಣ್ಣಲ್ಲಿ ನೋಡಿ ಅಲ್ಲಿ ಪ್ರೇಮ ಇದೆ. ಕೋಳಿ ಮರಿ ನೋಡಿದ್ರು ಸಹ ಅದು ನೋಡ್ಕೊಂಡು ಓಡ ತಾಯಿಯಲ್ಲಿದ್ದಾರೆ. ಹೀಗೆ ಪ್ರೀತಿ ಅನ್ನೋದು ಪರಮಾತ್ಮನ ಸ್ವಭಾವವೇ ಆಗಿರೋದ್ರಿಂದ ಪರಮಾತ್ಮ ಎಲ್ಲೇ ಕಡೆ ಇರೋದ್ರಿಂದ ಗಮನಿಸಬೇಕು. ನೋವು ಯಾಕೆ ಕೊಡುತ್ತೆ ಅಂತ ನೋವುದರ ಒಂದು ಅರ್ಥ. ಜೀವನದಲ್ಲಿ ಗರ್ಭದಿಂದ ಹೊರಗೆ ಆರಾಮಾಗಿ ತೇಲ್ತಾ ಇದ್ರು ಸಮುದ್ರದಲ್ಲಿ ತೇಲ್ದಂಗೆ. अभी हम लोग जा रहे हैं। देखिए दोस्तों, आश्रम जाने के लिए कितना अच्छा रास्ता बनाया गया है, मस्त रास्ता है, देख रहे हैं। शॉपिंग मॉल भी है यहाँ और कैंटीन भी है। अगर आप लोग आना चाहते हैं तो आराम से आ सकते हैं, घूम फिर के जा सकते हैं। बहुत अच्छा जगह है दोस्तों, आइए घूमने के लिए। देख रहे हैं ना, देख रहे दोस्तों, गाड़ी भी आता है, बाइक वगैरह सभी आता है, गाड़ी आता है। परी वर्षा दोनों है, देखिए घूमने के लिए आए हैं। देखिए देख रहे हैं ना, देखिए दोस्तों, इधर सीढ़ी है उतरने के लिए, इधर से आ जाइए, सीढ़ी है, लिफ्ट है, सीढ़ी है, जिससे हम अचानक आ सकते हो दोस्तों। आइए, सभी बोर्ड वगैरह लगा, देखो कितना अच्छा नज़ारा है, देख रहे हैं ना। रविशंकर आश्रम देख रहे हैं ना, देख रहे हैं ना। देखिए दोस्तों, ये देखो अपने में डॉगी लोग खेल रहे हैं। ये स्टोर है, जो भी परचेस करना चाह सकते हैं, बहुत अच्छा अच्छा सामान मिलता है यहाँ। आइए दोस्तों,
आश्रम का कैंटीन है